ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಯಂತ್ ಕಳ್ಳಾಟ ಇನ್ನೇನು ಜಾನು ಮುಂದೆ ಬಟಾಬೈಲಾಯಿತು ಅನ್ಕೋತದ್ದ ಹಾಗೆನ ಇಲ್ಲಿ ವೆಂಕಿ ಅಮ್ಮ ತಪ್ಪಿಸ್ಕೊಂಡಿದ್ದಾರೆ. ವೆಂಕಿ ಅಮ್ಮ ತಪ್ಪಿಸ್ಕೊಂಡಿದ್ದೆ ಮಗದೊಮ್ಮೆ ಜಾನು ಕೈಗೆ ಸಿಕ್ಕಿ ಜಾನು ಮನೆಗೆ ಕರ್ಕೊಂಡು ಬರೋದ್ರ ಮುಖಾಂತರ ಜಯದೇವ್ ನಿಜ ಬಣ್ಣವನ್ನ ಬಟಾಬೈಲ್ ಮಾಡ್ತಾಳೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಆ ಒಂದು ಸ್ಟೋರ್ ರೂಮಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಂಥ ಸಮಯದಲ್ಲಿ ಜಯಂತನ ಧ್ಯಾನಕ್ಕೆ ಕೂರಿಸಿ ಮನೆಗೆ ಬರ್ತಾಳೆ. ಮನೆಯ ಸ್ಟೋರ್ ರೂಮ್ ಕೀಯನ್ನು ಎಲ್ಲ ಕಡೆ ಹುಡುಕಿ ಫೈನಲಿ ಸ್ಟೋರ್ ರೂಮನ್ನು ಓಪನ್ ಮಾಡಲಿಕ್ಕೆ ನೋಡ್ತಿದ್ದಾಳೆ. ಇತ್ತ ಕಡೆ ಜಯಂತ್ ಕಡೆ ರೌಡಿಗಳು ಕೂಡ ಜಯಂತ್ ಮನೆಗೆ ಬಂದಿದ್ದಾರೆ. ಬಿಕಾಸ್ ಇಲ್ಲಿ ವೆಂಕಿ ಅಮ್ಮನನ್ನು ಅಲ್ಲಿಂದ ಕರ್ಕೊಂಡು ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗಬೇಕು ಅಂತ. ಅದ್ರ ಒಳಗಡೆ ಆಲ್ರೆಡಿ ಜಾನು ಸ್ಟೋರ್ ರೂಮನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡ್ತಿದ್ದಾಗೆ ಅಲ್ಲಿ ವೆಂಕಿ ಅಮ್ಮನನ್ನ ನೋಡಿದ್ದೆ ಶಾಕ್ ಆಗ್ತಾಳೆ. ಆ ಒಂದು ಶಾಕಿಂದ ನಿಜಕ್ಕೂ ಕೂಡ ಗಾಬರಿ ಬಿದ್ಬಿಡ್ತಾಳೆ ಜಾನು. ತಕ್ಷಣ ಒಳಗಡೆ ಬಂದು ಅಮ್ಮ ಅಮ್ಮ ಅಂತಿದ್ದಾಗೆ ಅವರು ಹೆದ್ರು ಕೂತಿರ್ತಾರೆ. ಎಲ್ಲ ರಾಕ್ಷಸ ಬರ್ತಾನೆ, ನನಗೆ ನಿಜಕ್ಕೂ ಕೂಡ ತೊಂದರೆ ಮಾಡ್ತಾನೆ, ನೀನು ಇಲ್ಲಿಂದ ಹೊರಟ್ಬಿಡು ಅಂತ ಹೇಳ್ತಿರ್ತಾರೆ. ನಂಗೆ ಭಯ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಾನು ನಾನಿದ್ದೀನಿ, ಹೆದರ್ಕೋಬೇಡಿ, ಇದು ನಮ್ಮನೆ, ನಿಮ್ಗೇನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಬನ್ನಿ ನನ್ನ ಜೊತೆ ಅಂತ ಕರೆದ್ರು ಕೂಡ ಅವರು ಬರುವುದಕ್ಕೆ ಒಪ್ಕೋತಾ ಇಲ್ಲ. ಆಗ ಇಲ್ಲಿ ಜಾನು ಮೊದಲು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಮನೆಯಿಂದ ಓಡ್ತಿದ್ದಾಳೆ ಪೊಲೀಸ್ ಸ್ಟೇಷನ್ಗೆ. ಇತ್ತ ಕಡೆ ಜಯಂತ ಎಚ್ಚರ ಆಗತ್ತೆ ಧ್ಯಾನದಿಂದ ಹೆಂಡತಿ ಗರ್ಭಗುಡಿಗೆ ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ದ ಇಲ್ಲಿ ಜಯಂತನ ರೌಡಿಗಳಿಗೆ ಕರೆ ಮಾಡಿ ಆ ಒಂದು ತನ್ನ ಮನೆಯಲ್ಲಿರ್ತಕ್ಕಂಥ ವೆಂಕಿ ಅಮ್ಮನನ್ನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋದ್ರಾ ಅಂತ ಹೇಳಿ ಕೇಳುವುದಕ್ಕೆ ಮುಂದಾಗ್ತಾರೆ. ಆಗ ಅವರು ಏನ್ ಸರ್, ನೀವು ನೋಡಿದ್ರೆ ಮನೇಲಿ ಯಾರೂ ಇಲ್ಲ, ಕರ್ಕೊಂಡು ಹೋಗಿ ಅಂದರೆ ನಿಮ್ಮ ಹೆಂಡತಿ ನೋಡಿದ್ರೆ ಓಡ್ ಹೋಗ್ತಿದ್ದಾರೆ, ಏನಿದಲ್ಲ ಅಂತ ಹೇಳಿದಾಗ ಜಯಂತ್ ಗಾಬರಿ ಬೀಳ್ತಾರೆ. ಜಯಂತ್ಗೆ ಗೊತ್ತಾಗುತ್ತೆ ಜಾನು ಅನುಮಾನ ಬಂದು ಮನೆಗೆ ಹೋಗಿದ್ದಾರೆ. ಖಂಡಿತವಾಗ್ಲೂ ಅಲ್ಲಿ ಅವರು ವೆಂಕಿ ಅಮ್ಮನನ್ನು ನೋಡಿರ್ತಾರೆ. ಏನು ಮಾಡಲಿ ನಾನು ಅಂತ ತೋಚದೆ ಗಾಬರಿ ಬೀಳ್ತಾರೆ. ಇತ್ತ ಕಡೆ ಜಾನುಗೆ ಕಾಲ್ ಮಾಡ್ತಿದ್ದಾರೆ. ಬಟ್ ಜಾನು ಕಾಲ್ ಪಿಕ್ ಮಾಡ್ತಿಲ್ಲ. ಇವ್ರು ಪಿಕ್ ಮಾಡ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಇವರು ಅವರನ್ನು ನೋಡಿಬಿಡ್ತಾರೆ. ಏನು ಮಾಡಲಿ ನಾನು ಅಂತ ಅಂದ್ಕೊಂಡಿದ್ದೆ ಯೋಚನೆ ಮಾಡ್ತಾರೆ. ಆಗ ಫೋನಲ್ಲಿ ಅವರು GPS ಅಳವಡಿಸಿರ್ತಾರೆ. ಅದೇ ಕಾರಣಕ್ಕೋಸ್ಕರ ಅದನ್ನು ಟ್ರ್ಯಾಕ್ ಮಾಡೋದ್ರ ಮುಖಾಂತರ ಜಾನು ಎಲ್ಲಿದ್ದಾಳು ಅದೇ ಜಾಗಕ್ಕೆ ಬಂದು ಜಯಂತ ಭೇಟಿ ಮಾಡ್ತಾರೆ. ಈ ಕಡೆ ಜಾನು ಅಂತೂ ಜಯಂತ ನೋಡ್ತಿದ್ದಾಗೆ, ಪಾಪಿ ನೀನು ಒಬ್ಬ ಮನುಷ್ಯ ರೂಪದ ರಾಕ್ಷಸ, ನೀನು ನಿಜಕ್ಕೂ ಕೂಡ ಮನುಷ್ಯರು ಯಾರಾದರೂ ಈ ರೀತಿ ನಡ್ಕೋತಾರ? ನಿನ್ನನ್ನು ಎಷ್ಟು ನಂಬಿದ್ದೆ, ಆದರೆ ಏನು ಮಾಡಿದೆ, ನಿನ್ನ ಬದಲಾಯಿಸಬಹುದು ಅಂತ ಅನ್ಕೊಂಡಿದ್ದೆ. ಆದರೆ ಯಾವುದೇ ಜಾಯಮಾನಕ್ಕೂ ಕೂಡ ನಿನ್ನನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀನು ನಿಜಕ್ಕೂ ಕೂಡ ಬದಲಾಗುವಂಥ ಮನುಷ್ಯನೇ ಅಲ್ಲ ಅಂತ ಹೇಳಿ ಜಾನು ಹೇಳ್ತಿದ್ದಾರೆ. ಜೊತೆಗೆ ನಿನ್ನನ್ನು ನಾನು ಯಾವತ್ತೂ ಕೂಡ ನಿಮ್ಮನ್ನು ನಂಬ್ತಾ ಇರಲಿಲ್ಲ, ಆದರೆ ಇವತ್ತು ನೀವು ನಡ್ಕೊಂಡಿರೋ ರೀತಿ ಹೇಳ್ತದೆ ನೀವು ಏನು ಅನ್ನೋದನ್ನು ನಾನು ಸರಿಯಾಗಿ ನಿಮ್ಮನ್ನು ನಂಬ್ತಾ ಇರಲಿಲ್ಲ. ನೀವು ನಂಬಿಕೆಗೆ ನಿಜಕ್ಕೂ ವಿಶ್ವಾಸಕ್ಕೆ ಅರ್ಹರೇ ಅಲ್ಲ ಅಂತ ಹೇಳಿ ಇಲ್ಲಿ ಜಾನು ಜಯಂತ್ಗೆ ಮಾತನಾಡ್ತಾರೆ. ಇಲ್ಲಿ ಜಯಂತ್ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಏನ್ರಿ ಅರ್ಥ ಮಾಡ್ಕೋಬೇಕು? ಇದಕ್ಕೆ ಅಲ್ವಾ ನೀವು ಸ್ಟೋರ್ ರೂಮನ್ನು ತೋರಿಸ್ದೆ ಆಟ ಆಡಿಸ್ತಿದ್ದು, ಯಾರನ್ನು ಕೂಡ ಕಳಿಸ್ತಾ ಇದ್ದಿದ್ದು? ಅಲ್ಲೇ ಗೊತ್ತಾಗ್ತಿದ್ಯಲ್ಲ ನೀವು ಯಾಕೆ ಕಳಿಸ್ತಾ ಇರಲಿಲ್ಲ ಅಂತ. ಆದರೆ ಹೇಳಿದ್ದು ಮಾತ್ರ ಅಲ್ಲಿ ಲೆಕ್ಕ ಇಲ್ದಿರೋ ಮನೆ ಇದೆ, ಅದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ. ಆದರೆ ಅಲ್ಲಿರೋದು ಒಬ್ಬ ಅಮ್ಮ, ಅವರನ್ನು ಅಷ್ಟರ ಮಟ್ಟಿಗೆ ನಡೆಸ್ಕೊಂಡಿದ್ರಲ್ಲ, ಏನು ಹೇಳಬೇಕು ನಿಮಗೆ? ನೀವು ಮನುಷ್ಯರ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ಜಾನು. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಜಾನು ಮುಂದಾಗ್ತದಾಗೆ ಜಯಂತ್ ದಯವಿಟ್ಟು ನಿಂತ್ಕೊಳ್ಳಿ ಜಾನು ಅವರೇ, ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿ ಅಂತದ್ದಾರೆ. ಏನೇ ಮಾತನ್ನು ಕೇಳಬೇಕು? ಈಗಿನ ಯಾವುದೋ ನಾಟಕ ಮಾಡೋದಕ್ಕೆ ಮುಂದಾಗ್ತಿದ್ರ, ಕತೆ ಕಟ್ಟೋದಕ್ಕೆ ಮುಂದಾಗ್ತಿದ್ರ? ಯಾವುದೇ ಕಾರಣಕ್ಕೂ ನಿಮ್ಮ ಕಥೆಯನ್ನೆಲ್ಲ ನಂಬೋಳಲ್ಲ ಈ ಜಾನು ಅಂತ ಹೇಳಿದೆ. ನಿಮಗೆ ಪಾಠ ಕಲಿಸ್ತೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಇರೋದಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೊರಡಬೇಕಾದ್ರೆ ದಯವಿಟ್ಟು ನನ್ನ ಮಾತು ಕೇಳಿ, ಅಲ್ಲಿರೋದು ಬೇರೆ ಯಾರೂ ಅಲ್ಲ, ಅದು ನನ್ನ ಹೆತ್ತ ತಾಯಿ ಅಂತ ಹೇಳಿ ಜಯಂತ್ ಹೇಳ್ತಾರೆ. ಮತ್ತೆ ವಾಪಸ್ ಆಗ್ತಾಳೆ ಜಾನು. ಏನು ಹೇಳಿದ್ರೆ ನಿಮ್ಮ ಹೆತ್ತಮ್ಮನ ಏನು ನಾಟಕ ಮಾತಾಡ್ತಿದ್ರಾ ಅಂತ ಕೇಳಿದಾಗ, ಇಲ್ಲ ನಾನು ನಿಜನೇ ಹೇಳ್ತಿದ್ದೀನಿ, ಆಕೆ ನನ್ನ ಹೆತ್ತ ತಾಯಿ. ಸ್ವಲ್ಪ ವರ್ಷಗಳ ಹಿಂದೆ ಆಕೆಗೆ ಬುದ್ಧಿಭ್ರಮಣೆ ಆಯಿತು. ಆಗಿಂದ ಆಕೆ ನೋಡೋರ್ನೆಲ್ಲರೂ ಕೂಡ ರಾಕ್ಷಸ ಅಂತ ಕರಿತಾ ಇದ್ರು. ಆಕೆಯನ್ನ ನಾನು ಮಗು ಥರ ನೋಡ್ಕೋತಾ ಇದ್ದೆ. ಎಷ್ಟೋ ಬಾರಿ ಅವರನ್ನ ಕಳ್ಕೊಂಡ್ಬಿಟ್ಟಿದ್ದೆ. ಅದೇ ಕಾರಣಕ್ಕೆ ನಾನು ಈಗ ಅವರನ್ನ ನನ್ನ ಕಣ್ಣಲ್ಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಆ ರೀತಿ ಕಟ್ಟ ಹಾಕಿದ್ದು. ನಿಜಕ್ಕೂ ಕೂಡ ನನ್ನ ತಾಯಿ ಮೇಲೆ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ. ನಾನು ನಮ್ಮನ್ನು ಮಗು ಥರ ನೋಡ್ಕೋಬೇಕು ಅಂತಾನೆ ನಾನು ಕಷ್ಟಪಟ್ಟು ನಾನು ನಮ್ಮನ್ನು ಮಗು ಥರ ನೋಡ್ಕೋತಾ ಇದ್ದೆ. ಆದರೆ ಏನು ಮಾಡಲಿ, ನಮ್ಮ ಅಮ್ಮನ ಪರಿಸ್ಥಿತಿ ಆ ರೀತಿ ಇದೆ, ನಾನು ಕಟ್ಟಾಕ್ಲೇಬೇಕಾಗಿದೆ ಅಂತ ಹೇಳಿ ಜಯಂತ್ ಹೇಳಿದಾಗ ನನಗೆ ಯಾಕೋ ನಿಮ್ಮ ಮಾತನ್ನು ನಂಬೇಕು ಅಂತ ಅನ್ನಿಸ್ತಿಲ್ವಲ್ಲ, ಸುಮ್ಮನೆ ಏನೋ ಕತೆ ಕಟ್ತಿದ್ರ ಅಂತಾನೆ ಅನ್ನಿಸ್ತದೆ, ನಿಮ್ಮ ಮಾತಲ್ಲಿ ಸತ್ಯ ಇದೆ ಅಂತಾನೆ ನನಗೆ ಅನ್ನಿಸ್ತಿಲ್ಲ ಅಂತ ಜಾನು ಹೇಳಿದಾಗ ಬೇಕಿದ್ರೆ ಅವ್ರನ್ನೇ ಕೇಳ್ತೀನಿ, ಬನ್ನಿ ಅವರೇ ಹೇಳ್ತಾರೆ ನಿಮಗೆ ಸತ್ಯ ಏನು ಅಂತ ಹೇಳಿ. ಆಗ್ಲಾದ್ರೂ ನೀವು ನನ್ನ ಮಾತನ್ನು ನಂಬ್ತೀರಾ ಅಲ್ವಾ? ನಿಜವಾಗ್ಲೂ ಅವ್ರನ್ನ
ನನ್ನ ತಾಯಿನೇ ಅಂತ ಹೇಳಿದ ಇಲ್ಲಿ ಜಾನುನ ಕರೆದುಕೊಂಡು ಇಲ್ಲಿ ತನ್ನ ಮನೆ ಕಡೆ ಬರ್ತಾರೆ. ಇತ್ತ ಕಡೆ ಮನೆಗೆ ಬರ್ತಿದ್ದಾಗೆ ಸ್ಟೋರ್ ರೂಮನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರೆ ಅಲ್ಲಿ ಯಾರು ಕೂಡ ಇಲ್ಲದೆ ಇರುವುದನ್ನು ನೋಡ್ತಂತ ಜಯಂತ್ ಮತ್ತು ಜಾನು ಇಬ್ರು ಕೂಡ ಕಾಬ್ರಿ ಬಿಡ್ತಾರೆ. ಎಲ್ಲಿ ಹೋದ್ರು ನನ್ನಮ್ಮ, ನೀವು ಡೋರನ್ನು ಓಪನ್ ಮಾಡಿ ಬಂದಿದ್ರ ಇದನ್ನ ಅಂತಕ? ಹೌದು, ಓಪನ್ ಮಾಡೇ ಬಂದಿದ್ದೆ. ಯಾಕಂದ್ರೆ ನಾನು ಅವ್ರನ್ನ ಕರೆದೆ, ಅವ್ರು ಬರೋದಕ್ಕೆ ಒಪ್ಕೊಳ್ಳಿಲ್ಲ, ತುಂಬ ಹೆದರ್ಕೊಂಡ್ರು. ಆಗ ನಾನು ಡೋರನ್ನ ಓಪನ್ ಮಾಡಿ ಬಂದ್ಬಿಟ್ಟೆ. ಈಗ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಜಾನು ಹೇಳಿದಾಗ, ಇಲ್ಲ ನನ್ನಮ್ಮನ ನಾನು ಎಷ್ಟು ಜೋಪಾನ ಮಾಡಿಟ್ಕೊಂಡಿದ್ದೆ, ನನ್ನಮ್ಮ ಇಲ್ಲ ಅಂದರೆ ನಾನು ಹೇಗಿರಲಿ, ಆಕೆಗೆ ಏನೇ ಆದರೂ ಕೂಡ ನಾನು ಅವ್ರನ್ನ ತಾಯಿ ಥರನು ಅವ್ರನ್ನ ಮಗು ಥರ ನಾನು ನೋಡ್ಕೋತಾ ಇದ್ದೆ. ನನ್ನ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಅಂದ್ಕೊಂಡಿದ್ದೆ. ಅದೇ ಕಾರಣಕ್ಕೋಸ್ಕರನೇ ಎಲ್ಲರೂ ಕೂಡ ಹುಚ್ಚಿ ಹಾಸ್ಪಿಟಲ್ಗೆ ಸೇರಿಸು ಅಂತ ಹೇಳಿದ್ರು. ನಾನು ಅವರನ್ನ ಸೇರಿಸಿದೆ, ನನ್ನ ಜೊತೆನೇ ಇಟ್ಕೊಂಡಿದ್ದೆ, ಅವರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೆ. ಆದರೆ ಇವಾಗ ಅವರು ಹೊರಟೋಗ್ಬಿಟ್ರು, ಏನು ಮಾಡಲಿ, ಎಲ್ಲಿ ಅಂತ ಹುಡುಕ್ಲಿ ಅಂದಾಗ ಇಲ್ಲೇ ಎಲ್ಲೋ ಹೋಗಿರ್ತಾರೆ, ತುಂಬ ಹೊತ್ತು ಎಲ್ಲೂ ಹೋಗಿರುವುದಿಲ್ಲ ಅಂದಾಗ, ನೀವು ಬರೋಕ್ಕೂ ಮುನ್ನ ನೀವು ಅಲ್ಲಿಂದ ನನ್ನ ಹತ್ರ ಬಂದು ಎಷ್ಟೊತ್ತಾಯಿತು, ನಾನು ನಿಮ್ಮನ್ನು ಭೇಟಿ ಮಾಡಿ ಎಷ್ಟೊತ್ತಾಯಿತು, ಇಷ್ಟೊತ್ತಲ್ಲಿ ಖಂಡಿತ ಅವ್ರು ಎಲ್ಲೋ ಹೋಗ್ಬಿಟ್ಟಿರ್ತಾರೆ, ಏನು ಮಾಡಲಿ ನಾನು ಅಂತ ಹೇಳಿ ಜಯನ್ ದೊಡ್ಡ ಮೆಲ್ಲೋ ಡ್ರಾಮಾನೇ ಮಾಡ್ತಿದ್ದಾರೆ. ಇಲ್ಲಿ ಜಾನು ನಿಜಕ್ಕೂ ಕೂಡ ಜಯನ್ ಡ್ರಾಮಾನ ನಂಬ್ಕೊಂಡಿದ್ದೆ, ಬನ್ನಿ ಹೊರಗಡೆ ಹೊಡ್ಕೋಣ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಎಲ್ಲ ಕಡೆ ಹುಡುಕ್ತಿದ್ದಾರೆ, ಬಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಈ ಕಡೆ ಜಯಂತ್, ಅಯ್ಯೋ ಈ ಚಿನ್ನು ಮರಿ ಮಾಡಿ ಕೆಲಸದಿಂದ ಏನಪ್ಪ ಮಾಡಲಿ, ನಾನು ಬಾಗಿಲು ತೆಗೆದು ಹೋಗ್ಬಿಡ್ತಾರೆ. ಹಾಗಾದರೆ ಇವರು ಎಲ್ಲಿ ಹೋದ್ರು ಏನೋ, ಮುಗೀತು, ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ಅಂತ ಅಂದ್ಕೊಂಡು ಜಯಂತ್ ಗಾಬರಿ ಬಿಟ್ಟಿದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಇಲ್ಲಿ ವೆಂಕಿ ಅಮ್ಮ ಹೋಗಿದ್ದಲ್ಗೆ ಅತ್ತ ಕಡೆ ವೆಂಕಿಗೆ ಮಗದೊಮ್ಮೆ ತನ್ನ ತಾಯಿಯ ಫೋಟೋ ಸಿಕ್ಕಿದೆ. ಆ ಒಂದು ಫೋಟೋವನ್ನು ತಂದು ಜಾನು ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ರಿಗೂ ಕೂಡ ತೋರಿಸಿದ್ದಾರೆ. ಅವರು ಕೂಡ ಆದಷ್ಟು ಬೇಗ ನಿಮ್ಮಮ್ಮ ನಿಂಗೆ ಸಿಗಲಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ವೆಂಕಿ ತನ್ನ ಅಂಗಡಿ ಓಪನ್ ಅನ್ನ ಮಾಡಬೇಕಾಗಿದೆ. ಅದಕ್ಕೆ ಅಪ್ಪ ಅಮ್ಮ ಎಲ್ಲರನ್ನ ಹೆಂಡತಿ ಜೊತೆಗೆ ಕರ್ಕೊಂಡು ಆ ಒಂದು ಶಾಪಿನ ಪೂಜೆಗೆ ಹೋಗಿದ್ದಾರೆ. ಆ ಒಂದು ಶಾಪನ್ನು ಪೂಜೆ ಮಾಡ್ತಾರೆ ಇಲ್ಲಿ ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಅವರು. ಜೊತೆಗೆ ಆ ಒಂದು ಶಾಪಲ್ಲಿ ಮೊದಲನೇ ಶಾಪಿಂಗನ್ನು ಅವರೇ ಮಾಡಿ ವೆಂಕಿಗೆ ಆಶೀರ್ವಾದ ಮಾಡಿ ದುಡ್ಡನ್ನು ಕೊಡ್ತಾರೆ. ಈ ಕಡೆ ವೆಂಕಿ ಕಣ್ಣಿಗೆ ಒತ್ಕೊಂಡು ಅದನ್ನು ಇಟ್ಕೋತಾರೆ. ನಿಜಕ್ಕೂ ಇಲ್ಲಿ ವೆಂಕಿ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರನ್ನು ಒಬ್ಬ ಸ್ವಂತ ಮಗ ಕೂಡ ನೋಡ್ಕೋತಾ ಇಲ್ಲ, ಅಷ್ಟರ ಮಟ್ಟಿಗೆ ಅವರನ್ನ ನೋಡ್ಕೋತಿದ್ದಾರೆ. ಈ ಕಡೆ ತನ್ನ ತಾಯಿಯನ್ನ ಹುಡ್ಕೋ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಹಾಗಿದ್ರೆ ಮನೆಯಿಂದ ತಪ್ಪಿಸ್ಕೊಂಡಿರ್ತಕ್ಕಂಥ ವೆಂಕಿ ಅಮ್ಮ ವೆಂಕಿಯ ಅಂಗಡಿಗೆ ಬಂದ್ಬಿಡ್ತಾರೆ. ಇಲ್ಲಿ ವೆಂಕಿ ತನ್ನ ತಾಯಿಯ ಮಡಿಲನ್ನ ಸೇರ್ತಾರೆ, ಅಥವಾ ನಿಜಕ್ಕೂ ಕೂಡ ಅಲ್ಲಿ ಜಯಂತ ಕಡೆ ಹುಡುಗರೆ ಬಂದು ಅಲ್ಲಿ ಅವರನ್ನ ಎತ್ಕೊಂಡು ಹೋಗಿದ್ದಾರೆ? ಖಂಡಿತ ಅದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವೆಂಕಿ ಅಮ್ಮ ತನ್ನ ಮಗನನ್ನ ನೋಡಬೇಕು ಅಂತ ಹೊರಡ್ತಿದ್ದಾರೆ. ಆದರೆ ಇಲ್ಲಿ ಜಾನು ಮತ್ತೆ ಅವರನ್ನ ಕರ್ಕೊಂಡು ಮನೆಗೆ ಬರೋ ಚಾನ್ಸಸ್ ಇದೆ. ಇತ್ತ ಕಡೆ ಜಯಂತ ಆಕೆಯನ್ನ ಹೆದರಿಸಿ ಬೆದರಿಸಿ, ಹೌದು ನಾನು ಇವರ ಅಮ್ಮ ಅಂತ ಹೇಳಿ ಅವರ ಮುಖಾಂತರ ಬಾಯಲ್ಲಿ ಹೇಳಿಸ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಕೂಡ ಜಯಂತ ತಾಯಿ ಅಂತ ಅನ್ಕೊಂಡಿದ್ದೆ ಇಲ್ಲಿ ಜಾನು ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೋತಾರೆ. ಆದ್ರೆ ಒಂದಿನ ಖಂಡಿತವಾಗ್ಲೂ ಕೂಡ ಆಕೆ ವೆಂಕಿಯ ತಾಯಿ ಅನ್ನೋ ಸತ್ಯ ಗೊತ್ತಾಗತ್ತೆ. ಅದರ ಮುಖಾಂತರ ಇಲ್ಲಿ ಜಯಂತ್ ಕರ್ಮಕಾಂಡಗಳು ಎಲ್ಲವೂ ಕೂಡ ಮುಚ್ಚಿಟ್ಟು ಹೋಗಿದ್ದಂತ ಎಲ್ಲ ಸತ್ಯಗಳು ಕೂಡ ಸಮಾಧಿ ಸತ್ಯಗಳು ಕೂಡ ಹೊರಬೀಳುತ್ತೆ. ಹಾಗಿದ್ರೆ ಏನಾಗತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.